ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಕ್ವಾಟ್ಲೆ ಕಿಚನ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಯಾವುದೇ ವಿಚಾರವನ್ನಾದರೂ ಮುಚ್ಚುಮರೆ ಇಲ್ಲದೆ ನೇರವಾಗಿ ಮಾತನಾಡುವ ಸ್ವಭಾವದವರು. ಇತ್ತೀಚೆಗೆ ಸೀರೆ ಸುಗ್ಗಿಯೊಂದರ ಪ್ರಮೋಷನ್ ಕಾರ್ಯಕ್ರಮಕ್ಕೆ ಬಂದಿದ್ದ ರಕ್ಷಿತಾ ಅವರಿಗೆ ಯೂಟ್ಯೂಬರ್ಗಳಿಂದ ಗಿಲ್ಲಿ ಬಗ್ಗೆ ಪ್ರಶ್ನೆ ಎದುರಾಗಿದೆ. ತಾವು ಹೋಗಿದ್ದ ಇವೆಂಟ್ಗೆ ಗಿಲ್ಲಿ ನಟನಿಗೂ ಸಂಬಂಧವೇ ಇಲ್ಲದೆ ಇರೋ ಪ್ರಶ್ನೆಗೆ ರಕ್ಷಿತಾ ಕಿಡಿಕಾರಿದ್ದಾರೆ. ಸೀರೆ ಅಂಗಡಿಯ ಪ್ರಮೋಷನ್ಗೆ ಬಂದಿದ್ದ ರಕ್ಷಿತಾ ಶೆಟ್ಟಿ ಅವರ ಬಳಿ ಯೂಟ್ಯೂಬರ್ಗಳು ಬಿಗ್ ಬಾಸ್ನಲ್ಲಿ ಅವರ ಸಹಸ್ಪರ್ಧಿಯಾಗಿದ್ದ ಗಿಲ್ಲಿ ನಟ ಅವರ ಹೊಸ ಸಿನಿಮಾ ಘೋಷಣೆ ಆಗಿರುವ ಕುರಿತು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ಗಿಲ್ಲಿ ನಟ ಅವರ ಹೊಸ ಸಿನಿಮಾ ಅನೌನ್ಸ್ ಆಗಿದೆ, ನೀವು ಅದನ್ನು ನೋಡಿದ್ರಾ, ಅವರಿಗೆ ವಿಶ್ ಮಾಡಿದ್ರಾ ಎಂದು ಯೂಟ್ಯೂಬರ್ಗಳು ಸತತವಾಗಿ ಪ್ರಶ್ನಿಸಿದರು. ಈ ಪ್ರಶ್ನೆಗಳಿಗೆ ನನಗೆ ಅರ್ಥ ಆಗೋದಿಲ್ಲ. ನಾನು ಗಿಲ್ಲಿ ಪ್ರಮೋಷನ್ಗೆ ಬಂದಿದ್ದೀನಾ ಅಥವಾ ಸೀರೆ ಅಂಗಡಿ ಪ್ರಮೋಷನ್ಗೆ ಬಂದಿದ್ದೀನಾ ಅಂತ ಎಂದು ಅಸಮಾಧಾನ ಹೊರಹಾಕಿದರು. ಆದರೂ ಗೆಳೆಯನಿಗೆ ಶುಭ ಹಾರೈಸಲು ಮರೆಯಲಿಲ್ಲ. ರಕ್ಷಿತಾ ಶೆಟ್ಟಿ ಮುಂದುವರೆದು ಮಾತನಾಡಿದ ಅವರು, ಹೌದು, ಅವರ ಸಿನಿಮಾ ಬಗ್ಗೆ ನನಗೆ ಐಡಿಯಾ ಇದೆ. ಅವರು ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ, ಅವರಿಗೆ ಆಲ್ ದಿ ಬೆಸ್ಟ್, ಎಲ್ಲವೂ ಒಳ್ಳೆಯದಾಗಲಿ ಎಂದು ಹಾರೈಸಿ ಮಾತನ್ನು ಮುಗಿಸ್ಬಿಟ್ರು. ರಿಯಾಲಿಟಿ ಶೋ ಬಿಗ್ ಬಾಸ್ ದಿನಗಳಲ್ಲಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಅವರ ನಡುವಿನ ಸ್ನೇಹ ಸಖತ್ ಸೌಂಡ್ ಮಾಡಿತ್ತು. ಇಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಕ್ಲೋಸ್ ಫ್ರೆಂಡ್ ಆಗಿ ಗುರುತಿಸಿಕೊಂಡಿದ್ದರು. ಆದರೆ ಬಿಗ್ ಬಾಸ್ ಮುಗಿದು ಹೊರಬಂದ ಬಳಿಕ ಪ್ರತಿಯೊಬ್ಬರು ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಗಿಲ್ಲಿ ಅವರು ಸ್ಯಾಂಡಲ್ವುಡ್ನಲ್ಲಿ ನಟನಾಗಿ ಪ್ರಮುಖ ಹೆಜ್ಜೆ ಇಡುತ್ತಿದ್ದು ಪಳಾರ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ರಕ್ಷಿತಾ ಶೆಟ್ಟಿ ಪ್ರಸ್ತುತ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಭಾಗವಹಿಸುತ್ತಿರುವ ಅವರು ತಮ್ಮ ಯೂಟ್ಯೂಬ್ ವ್ಲಾಗ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಹಾಗೂ ವಿವಿಧ ಬ್ರಾಂಡ್ ಇವೆಂಟ್ಗಳ ಮತ್ತು ಪ್ರಮೋಷನ್ಗಳಲ್ಲಿ ಸಕ್ರಿಯರಾಗಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.